ಎಷ್ಟು ಜನ ಸರ್? ಯಾವ್ಯಾವ ದೇಶದವರು ಜೂರಿಗಳು? ಸರ್ ಜೂರಿಗಳು ಎಷ್ಟು? ಸರ್ ಜೂರಿಗಳು ಎಷ್ಟು ಜನರು? ಒಂದು ನಿಮಿಷ ಇದು ಮುಗಿಸ್ತೀನಿ, ಬರ್ತೀನಿ ತಮ್ಮ ಹತ್ರ ಸರ್. ಜೂರಿಗಳು ನಮ್ಮ ಯರ್ರಿಸ್ವಾಮಿ ಅವ್ರಿಗೂ ಹೇಳ್ಬಿಡ್ತೀನಿ, ಯಾಕೆ ಅದು ಟ್ರಾನ್ಸ್ಪರೆನ್ಸಿ ಪ್ರಶ್ನೆ ಅಲ್ಲ ಅದು. ಯಾಕಂದ್ರೆ ನಾವು ಮಾಡಿದ್ರೆ ನೆಕ್ಸ್ಟ್ 15-20 ದಿವಸದಲ್ಲಿ ನಾವು ಯಾವ ದೇಶದಿಂದ ಇಲ್ಲ ಅದಲ್ಲ ಸರ್. ಸರ್ ನಾನು ಹೇಳಿ ಸರ್, ಸಿಂಪಲ್ ಆಗಿ ಹೇಳಿ ಸರ್. ಮುಂಚೆನೆ ಜೂರಿಗಳನ್ನ ಅನೌನ್ಸ್ ಮಾಡಿದ್ರೆ ಅಲ್ಲಿ ಬಂದಿರೋ ಅಷ್ಟು ಜನ ಸಿನಿಮಾದವರು ಅವ್ರನ್ನ ಹೋಗಿ ಮುಂಚೆನೆ ಹಿಡ್ಕೋತಾರೆ. ಕ್ಲಿಯರ್ ಆಗಿ ಹೇಳ್ಬೇಕು ಸರ್. ಸಬ್ಸಿಡಿ ಬಿಟ್ಬಿಡಿ ಸರ್. ಐ ಹ್ಯಾವ್ ಗಿವನ್ ದ ಆನ್ಸರ್. ಅಲ್ಲಲ್ಲ ಮಾಡಿದ್ರೆ ಈ ತರ ಸಮಸ್ಯೆಗಳು ಕೆಲವಿದಾವೆ. ನಾವು ಅದಕ್ಕೆ ಈಗ ಜ್ಯೂರಿಗಳನ್ನು ನಾನು ಹೇಳಿದೆ, ಈ ತರ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಜ್ಯೂರಿಗಳು ಅಂತ ಅವ್ರ ಹೆಸರು ನಾವು ನಿಮಗೆ ಹೇಳಲ್ಲ, ಇವಾಗ ಹೇಳಲ್ಲ. ಯಾಕೆ ಅಂತಂದ್ರೆ ಸರಿಯಪ್ಪ, ಅಲ್ಲಲ್ಲ ಜೂರಿಗೆ ಟ್ರಾನ್ಸ್ಪರೆನ್ಸಿ ಪ್ರಶ್ನೆ ಇರಲ್ಲ. ವಿದ್ಯಾಶಂಕರ್ ಅವರೇ, ಡೈರೆಕ್ಟರ್ ಅಸೋಸಿಯೇಷನ್ ಅಲಿಗೇಷನ್ ಮಾಡಿ, ನಿಮಗೆ ಗೊತ್ತಿದೆ ಡೈರೆಕ್ಟರ್ ಅಸೋಸಿಯೇಷನ್ ಅದು ಫೇಕ್ ಟ್ರೂ ಅದು ಬೇರೆ ವಿಷಯ. ನಾನು ಎಲ್ಲರನ್ನೂ ನೀವು ಗಮನ ಇಟ್ಟು ಮಾತಾಡಿ. ಒಂದು ನಿಮಿಷ ನಾ ಹೇಳ, ನಿಮ್ಮ ಆನ್ಸರ್ ಹೇಳ. ಈಗ ನಿರ್ದೇಶಕರ ಸಂಘಕ್ಕೆ ಏನು ಪ್ರಾಬ್ಲಮ್ ಅಂತ ನನ್ಗೆ ಹೇಳಿ ಸರ್. ನೀವು ಅವರನ್ನ ಈಗ ಸಿನಿಮಾ ಹೇಳಿ ಹೇಳಿ. ಇಲ್ಲ ಕ್ವಶನ್ ಮುಂದಕ್ಕೆ ಹೋಗ್ಬಿಡಿ ಸರ್. ಬರೀ ಪ್ರೊಡ್ಯೂಸರ್ ಡೈರೆಕ್ಟರ್ ಇದ್ದಾರೆ ಸರ್. ಮುಂದಕ್ಕೆ ಹೋಗಿ ಸರ್, ಮುಂದಕ್ಕೆ ಹೋಗೋಣ. ಹೇಳೋಣ ಏನ ಡೈರೆಕ್ಟರ್ ನೀವು ಒಂದ್ ನಿಮಿಷ, ನೀವು ಅಧ್ಯಕ್ಷರಾದ್ಮೇಲೆ ಸರ್ ಅಲ್ಲಿ ಕ್ವಶನ್ ಆಗಿದೆ. ಇದು ಸರ್ ಸಿಂಪಲ್ ಆಗಿ ಒಂದ್ ನಿಮಿಷ ಕ್ವಶನ್ ತಗೊಳ್ಳಿ ಸರ್. ಸರ್ ಕಮಿಷನರ್ ಸಾಹೇಬ್ರೆ ಒಂದ್ ನಿಮಿಷ, ನಾನು ಪ್ರಶ್ನೆಗೆ ಉತ್ತರ ಕೊಡಿ. ಇದು ಮುಗಿದೋಗುತ್ತೆ ಸರ್. ಸರ್ ಅರ್ಧ ನಾಲೆಜ್ ಅಲ್ಲಿ ಕ್ವಶನ್ ಇದ್ರೆ ಕಷ್ಟ ಆಗುತ್ತೆ, ಪ್ಲೀಸ್ ಸರ್. ಆ ತರ ಮಾತಾಡಿ ನೀವು ದಯವಿಟ್ಟು ಸರ್. ತಮ್ಗೆ ಏನ್ ಗೊತ್ತಿದೆ ಅಂತ ನಾನು ಕೇಳಿದ್ರೆ ಅಕಾಡೆಮಿಕ್ ಸೈಡ್ ಕೆಲಸ ಮಾಡ್ತಿಲ್ಲ. ನೀವು ಬೆಳ್ಳಿ ಮಂಡಲ ಕೇಳಿ ಕೇಳಿ ಇವತ್ತು ಡಿಸ್ಕಷನ್ ಆಗಿದೆ ಮೀಟಿಂಗ್ ಅಲ್ಲಿ. ಇವತ್ತು ಇಲ್ಲಿ ಬರಕ್ಕಿಂತ ಮುಂಚೆನೆ ಕೋರ್ ಕಮಿಟಿ ಡಿಸ್ಕಷನ್ ಆಗಿದೆ. ಆ ಡಿಸ್ಕಷನ್ ಅಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರ ಬಗ್ಗೆ ನಾವು ಏನು ಮಾಡೋದಿದೆ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ನಡೀತಾ ಇದೆ, ಬರುತ್ತೆ ಡಿಸ್ಕಷನ್. ಸುಮ್ಮನೆ ಬರಲ್ಲ ಸರ್, 100% ಮಾಡ್ತೀವಿ.